ಎಲ್ಲರಿಗೂ ನಮಸ್ಕಾರ. ಕಥಾಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವು ನಿಮಗೆ ಪರಿಚಯಿಸಲು ಹೋಗುತ್ತಿರುವ ವ್ಯಕ್ತಿಯ ಹೆಸರು ಮಾರ್ಕ್ ಕಬ್ಬನ್. ಇವರ ಜೀವನ ಚರಿತ್ರೆಯನ್ನು ಪೀಠಿಕೆಯ ರೂಪದಲ್ಲಿ ಹೇಳುವುದಾದರೆ, ಇವರು ಮೈಸೂರು ಸಂಸ್ಥಾನದ ಕಮಿಷನರ್ ಆಳ್ವಿಕೆಯಲ್ಲಿ ಏಕಮಾತ್ರ ಕಮಿಷನರ್ ಆಗಿ ನೇಮಕವಾದವರು. ಮೈಸೂರು ಸಂಸ್ಥಾನದಲ್ಲಿ ಕಮಿಷನರ್ ಕಾಲ ಮಹತ್ವದ ಕಾಲಘಟ್ಟವಾಗಿದೆ. ಮೈಸೂರು ಸಂಸ್ಥಾನದಲ್ಲಿ ಇವರ ಆಳ್ವಿಕೆ 1834ರಿಂದ 1861ರವರೆಗೆ ಏಕಮಾತ್ರ ಕಮಿಷನರ್ ಆಗಿ ನೇಮಕವಾದವರು. ಮೈಸೂರನ್ನು ತನ್ನ ತಾಯ್ನಾಡು ಹಾಗೂ ಮೈಸೂರು ಪ್ರಾಂತ್ಯದ ಜನರು ತಮ್ಮ ಸಂಬಂಧಿಕರೆಂದು ಭಾವಿಸುತ್ತಿದ್ದರು. 28 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು. ಇವರ ಕಾಲದಲ್ಲಿ ಮೈಸೂರು ಸಂಸ್ಥಾನ ನೆಮ್ಮದಿಯಿಂದ ಮತ್ತು ಶಾಂತಿಯುತವಾಗಿತ್ತು. ಇವರು 16 ವರ್ಷದವರಾಗಿದ್ದಾಗ ಭಾರತಕ್ಕೆ ಬಂದವರು. ಕೊನೆಯವರೆಗೂ ಇಂಗ್ಲೆಂಡ್ಗೆ ಹೋಗಲೇ ಇಲ್ಲ. ಇವರ ಜೀವನದ ಕೊನೆಯ ಹಂತದವರೆಗೆ ಮದುವೆಯಾಗದೆ ಸಾರ್ವಜನಿಕ ಸೇವೆಯನ್ನು ಮಾಡುತ್ತಿದ್ದರು. ಇವರ 76ನೇ ವಯಸ್ಸಿನವರೆಗೂ ಒಂದೇ ಒಂದು ದಿನ ರಜಾ ಹಾಕಿರಲಿಲ್ಲ. ಇವರ ತವರೂರಾದ ಇಂಗ್ಲೆಂಡ್ಗೆ ಹೋಗಬೇಕಾದ್ರೆ ಸುಯಾಜ್ ಕಾಲುವೆ ಬಳಿ ಅನಾರೋಗ್ಯದಿಂದ ಮರಣ ಹೊಂದಿದ್ರು. ಮಾರ್ಕ್ ಕಬ್ಬನ್ ರವರ ಬಾಲ್ಯ ಮತ್ತು ಜೀವನವನ್ನು ಈಗ ತಿಳಿಯೋಣ. ಮಾರ್ಕ್ ಕಬ್ಬನ್ ರವರ ಬಾಲ್ಯ ಜೀವನ ಕ್ರಿಸ್ತಶಕ 1785ರಲ್ಲಿ ಇಂಗ್ಲೆಂಡ್ನಲ್ಲಿ ಜನಿಸಿದ್ರು. ರೆವರೆಂಟ್ ಥಾಮಸ್ ಕಬ್ಬನ್ ಎಂಬುವವರು ಇವರ ತಂದೆ ಹಾಗೂ ಇವರು ಚರ್ಚ್ನ ಮುಖ್ಯ ಪಾದ್ರಿಯಾಗಿದ್ದರು. ರೆವರೆಂಟ್ ಥಾಮಸ್ ರವರಿಗೆ 7 ಜನ ಮಕ್ಕಳು. ಅದರಲ್ಲಿ 7ನೇವರೇ ಮಾರ್ಕ್ ಕಬ್ಬನ್. 1801ರಲ್ಲಿ ಮಾರ್ಕ್ ಕಬ್ಬನ್ ತನ್ನ ಚಿಕ್ಕಪ್ಪನ ಜೊತೆಗೆ ಭಾರತಕ್ಕೆ ಬಂದಿದ್ರು. ಸೈನ್ಯದಲ್ಲಿ ಸಾಮಾನ್ಯ ಸೈನಿಕನಾಗಿ ನೇಮಕಗೊಂಡಿದ್ರು. ಇವರಿಗೆ ನಂತರದ ದಿನಗಳಲ್ಲಿ ತಿರುವಂಕುರಿಗೆ ವರ್ಗಾವಣೆಯಾಗಿತ್ತು. ಸ್ವಪ್ರದರ್ಶನ ತೋರಿಸುವ ಮೂಲಕ ತಮ್ಮ ತಾಕತ್ತು ತೋರಿಸುತ್ತಾ ಕ್ಯಾಪ್ಟನ್ ಆಗಿ ನೇಮಕಗೊಂಡಿದ್ರು ಹಾಗೂ ಲೆಫ್ಟಿನೆಂಟ್ ಆಗಿ ಕೂಡ ನೇಮಕಗೊಂಡಿದ್ರು. ಕೊನೆಗೆ ಇವರ ದಕ್ಷತೆ ಆಡಳಿತವನ್ನು ಗಮನಿಸಿದ ಬ್ರಿಟಿಷ್ ಸರ್ಕಾರ ಮೈಸೂರು ಸಂಸ್ಥಾನದ ಜೂನಿಯರ್ ಕಮಿಷನರ್ ಆಗಿ ನೇಮಕ ಮಾಡಿದ್ರು. ಜೂನಿಯರ್ ಕಮಿಷನರ್ ಆಗಿ ನೇಮಕಗೊಂಡ ನಂತರ ಹಲವಾರು ಪಾಳೆಗಾರರ ದಂಗೆಯನ್ನು ಅಡಗಿಸಿದ್ರು. ನಂತರ ಒಬ್ಬ ಪಾಳೆಗಾರನನ್ನು ಸಹ ನೇಣು ಹಾಕಿದ್ರು. ಇದು ಎಲ್ಲರಿಗೂ ರವಾನೆಯಾಗಿ ಈ ವಿಷಯ ತಿಳಿದ ಯಾರೊಬ್ಬರು ಕೂಡ ದಂಗೆ ಮಾಡಲು ಮುಂದಾಗಲಿಲ್ಲ.